ಜಮ್ಮು ಕಾಶ್ಮೀರದಲ್ಲಿ ಮತ್ತೊಬ್ಬ ಉಗ್ರನ ಮನೆ ಧ್ವಂಸ ಆಗಿದೆ. ಕುಪ್ವಾರ ಶೋಪಿಯಾನ್ನಲ್ಲಿರುವಂತಹ ಮನೆಗಳನ್ನ ಧ್ವಂಸ ಮಾಡ್ತಾ ಇದೆ ಭಾರತೀಯ ಸೇನೆ. ಫಾರೂಕ್ ಅಹಮದ್ ಹಾಗೂ ಅದ್ನಾನ್ ಶಫಿ ಮನೆ ಇಲ್ಲಿವರೆಗೂ ಧ್ವಂಸ ಆಗಿದೆ. ಉಗ್ರರ ಮನೆ ಧ್ವಂಸಗೊಳಿಸ್ತಾ ಇರೋ ಭಾರತದ ಭದ್ರತಾ ಪಡೆ. ಕಳೆದ 48 ಗಂಟೆಗಳಲ್ಲಿ 8 ಮಂದಿ ಉಗ್ರರ ಮನೆ ಧ್ವಂಸ ಆಗಿದೆ. ಮನೆಗಳನ್ನ ಬಿಟ್ಟು ತಲೆಮರೆಸಿಕೊಂಡಿದ್ದಾರೆ ಉಗ್ರರು. ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆ ತೀವ್ರಗೊಂಡಿದೆ. ಯಾವೆಲ್ಲ ಭಯೋತ್ಪಾದಕರು ಉಗ್ರರು ಈ ಪಾಪಿ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾ ದೇಶದ್ರೋಹ ಬಗಿತಾ ಇದ್ರು ಅವರ ಮನೆಗಳನ್ನ ಟಾರ್ಗೆಟ್ ಮಾಡಿ ಆ ಮನೆಗಳನ್ನ ಧ್ವಂಸ ಮಾಡುವಂತಹ ಪ್ರಕ್ರಿಯೆ ಶುರುವಾಗಿ 4 ದಿನ ಆಯಿತು. ಈ ಪ್ರಕ್ರಿಯೆ ಕೊನೆಗೊಳ್ಳೋದಿಲ್ಲ ಸದ್ಯಕ್ಕೆ. ಕಾರಣ ಏನು ಅಂತಂದ್ರೆ ಎಲ್ಲ ಉಗ್ರರ ನೆಲೆಯನ್ನ ನಾಶ ಮಾಡಬೇಕು, ಅವರಿಗೂ ಅವರು ವಾಸ ಮಾಡ್ತಾ ಇರುವಂತಹ ಪ್ರದೇಶಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯ ವಾತಾವರಣವನ್ನ ನಿರ್ಮಾಣ ಮಾಡಿ ಮತ್ತೊಮ್ಮೆ ಭಾರತ ದೇಶಕ್ಕೆ ಮತ್ತು ಭಾರತೀಯ ಪ್ರಜೆಗಳಿಗೆ ಪ್ರೂವ್ ಮಾಡಬೇಕಾಗಿರುವಂತಹ ಅವಶ್ಯಕತೆ ತುಂಬಾನೇ ಇದೆ. ಆರ್ಟಿಕಲ್ 370 ಬ್ಯಾನ್ ಆಯಿತು. ಅದಾದ ನಂತರ ರಾಷ್ಟ್ರಪತಿ ಆಳ್ವಿಕೆ ಒಂದು ಸ್ವಲ್ಪ 2-3 ವರ್ಷಗಳ ಕಾಲ ಇತ್ತು. ಅದಾದ ನಂತರ ಎಲೆಕ್ಷನ್ ಆಯಿತು. ಎಲೆಕ್ಷನ್ ಆದ ನಂತರ ಹೊಸ ಸರ್ಕಾರ ರಚನೆ ಆಯಿತು. ಸೊ ಭಾರತದ ಪ್ರವಾಸಿಗರೆಲ್ಲರೂ ಕೂಡ ಆರಾಮಾಗಿ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಬರಬಹುದು. ಯಾವ ಉಗ್ರ ಚಟುವಟಿಕೆಯಿಂದ ಪ್ರವಾಸಿಗರಿಗೆ ಹಾನಿ ಆಗಿಲ್ಲ ಅನ್ನುವಂಥದ್ದನ್ನು ಅರಿತು ಮತ್ತೆ ಪ್ರವಾಸಕ್ಕೆ ಹೋಗ್ತಾ ಇದ್ರು. ಇದೆಲ್ಲ ಆದ ನಂತರ ಪಹಲ್ಗಾಮ್ನಲ್ಲಿ ದೊಡ್ಡ ಅಟ್ಯಾಕ್ನಲ್ಲಿ 26 ಜನ ಪ್ರಾಣ ತೆತ್ತರು. ಇದು ಇಡೀ ದೇಶದ ಜನರನ್ನ ಕೆರಳುವಂತೆ ಮಾಡಿದೆ. ಒಂದು ಸೆಕ್ಯೂರಿಟಿ ಲ್ಯಾಬ್ಸ್ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ರೆ, ಮತ್ತೊಂದು ಕಡೆ ಉಗ್ರರ ಹುಟ್ಟಡಗಿಸ್ಬೇಕು, ಅವರಿಗೆ ಇಲ್ಲವಾದಂತೆ ಮಾಡಬೇಕು. ಜಮ್ಮು ಕಾಶ್ಮೀರ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಯಾರ್ಯಾರು ಇದ್ದಾರೋ ಅವರಿಗೆ ಯಾರೆಲ್ಲ ಸಹಾಯ ಮಾಡ್ತಾ ಇದ್ರೋ, ಯಾರೆಲ್ಲ ಆಶ್ರಯ ನೀಡ್ತಾ ಇದ್ರೋ ಅವರ ಮನೆಗಳನ್ನ ಧ್ವಂಸಗೊಳಿಸಬೇಕು, ಅವರ ಮತ್ತೆ ಮುಂದಿನ ಚಟುವಟಿಕೆಗಳು ಇಲ್ಲದೆ ಇರೋ ರೀತಿ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ಉಗ್ರರ ಬೇಟೆ ಜಮ್ಮು ಕಾಶ್ಮೀರದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ಶುರುವಾಗಿದೆ. ಇಲ್ಲಿವರೆಗೂ ಸುಮಾರು 8 ಜನ ಉಗ್ರರ ಮನೆಯನ್ನ ಧ್ವಂಸ ಮಾಡಿದೆ ಭಾರತೀಯ ಸೇನೆ. ಲೈವ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ನೀಡ್ತಾರೆ. ಚಂದ್ರಮೋಹನ್, ಪ್ರತಿದಿನ ನಮ್ಮ ಭಾರತದ ಸೇನೆ ಉಗ್ರರ ಬೇಟೆಯಾಡ್ತಾ ಇದೆ. ಆದರೆ ಇಲ್ಲಿವರೆಗೂ 8 ಜನರ ಮನೆಗಳನ್ನ ಧ್ವಂಸಗೊಳಿಸಿದ್ದಾರೆ. ಸೊ ನಿನ್ನೆ ಮನೆ ಧ್ವಂಸ ಆಗಿದೆಯಲ್ಲ, 2 ಉಗ್ರರು. ಸೊ ಅವರ ಚಟುವಟಿಕೆಗಳು ಹೇಗಿದ್ವು, ಅವರ ಬ್ಯಾಕ್ಗ್ರೌಂಡ್ ಏನು, ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಹೌದು ಸಭಾ, ಈಗ ಪಹಲ್ಗಾಮ್ನಲ್ಲಿ ಉಗ್ರರು ಪ್ರವಾಸಿಗರನ್ನು ಹತ್ಯೆ ಮಾಡಿದ ಬಳಿಕ ಈಗ ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳು ಮತ್ತು ಜಮ್ಮು ಕಾಶ್ಮೀರದ ಪೊಲೀಸರು ಉಗ್ರರ ವಿರುದ್ಧದ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿವೆ. ಮುಖ್ಯವಾಗಿ ಉಗ್ರರನ್ನ ಸೆರೆಹಿಡಿಯಲಿಕ್ಕೋಸ್ಕರನೇ ಕಾರ್ಯಾಚರಣೆ ನಡೆಸ್ತವೆ. ಆದ್ರೆ ಉಗ್ರರೆಲ್ಲರೂ ಕೂಡ ತಮ್ಮ ಮನೆಗಳನ್ನ ಬಿಟ್ಟು ಬೇರೆ ಕಡೆಗೆ ಎಸ್ಕೇಪ್ ಆಗಿದ್ದಾರೆ. ಪೀರ್ ಪಂಜಲ್ ಕಾಡು ಪ್ರದೇಶ ಸೇರಿದಂತೆ ಬೇರೆ ಬೇರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಔತ್ಕೊಂಡಿದ್ದಾರೆ. ಆದ್ರೆ ಈಗ ಉಗ್ರರ ಮನೆಗಳನ್ನ ಧ್ವಂಸ ಮಾಡ್ತಕ್ಕಂಥ ಕಾರ್ಯಾಚರಣೆಯನ್ನ ಭಾರತದ ಭದ್ರತಾ ಪಡೆಗಳು ನಡೆಸ್ತವೆ. ಈ ಮೂಲಕವಾಗಿ ಉಗ್ರರಿಗೆ ಬಿಸಿಯನ್ನ ಮುಟ್ಟಿಸಬೇಕು ಅನ್ನುವ ಉದ್ದೇಶವನ್ನು ಭದ್ರತಾ ಪಡೆಗಳು ಇಟ್ಕೊಂಡಿವೆ. ಈಗ ಕಳೆದ 48 ಗಂಟೆನಲ್ಲೇ 8 ಮಂದಿ ಉಗ್ರರ ಮನೆಗಳನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಧ್ವಂಸಗೊಳಿಸಲಾಗಿದೆ. ಈಗ ಕಳೆದ ರಾತ್ರಿ ಅದ್ನಾನ್ ಶಫಿ ಮತ್ತು ಫಾರೂಕ್ ಅಹಮದ್ ಎಂಬ ಇಬ್ಬರು ಉಗ್ರರ ಮನೆಗಳನ್ನ ಧ್ವಂಸಗೊಳಿಸಲಾಗಿದೆ. ಶೋಪಿಯಾನು ಮತ್ತು ಕುಪ್ವಾರ ಜಿಲ್ಲೆಗಳಲ್ಲಿ ಇವರ ಮನೆಗಳು ಇದ್ವು. ಈ 2 ಮನೆಗಳನ್ನು ಕೂಡ ಈಗ ಭದ್ರತಾ ಪಡೆಗಳು ಧ್ವಂಸಗೊಳಿಸಿವೆ. ಇದುವರೆಗೂ ಕೂಡ ಒಟ್ಟು 8 ಉಗ್ರರ ಮನೆಗಳನ್ನ ಭಾರತದ ಭದ್ರತಾ ಪಡೆಗಳು ಧ್ವಂಸಗೊಳಿಸಿದಂತಾಗಿದೆ. ಈ ಮೂಲಕವಾಗಿ ಅವರಿಗೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಭದ್ರತಾ ಪಡೆಗಳು ಮಾಡ್ತಾ ಇವೆ. ಈಗ ಈಗಾಗಲೇ ಸುಮಾರು 170ಕ್ಕಿಂತ ಹೆಚ್ಚು ಜನರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಉಗ್ರರಿಗೆ ತೆರವನ್ನ, ಬೆಂಬಲವನ್ನ, ಆಶ್ರಯವನ್ನ ನೀಡಿದಂತವರು ಅನ್ನುವ ಮಾಹಿತಿ ಕೂಡ ಭದ್ರತಾ ಪಡೆಗಳಿಗಿದೆ. ಈ ಕಾರಣಕ್ಕಾಗಿ ಇವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಮುಖ್ಯವಾಗಿ ಜಮ್ಮು ಕಾಶ್ಮೀರದಲ್ಲಿ ಓವರ್ ಗ್ರೌಂಡ್ ವರ್ಕರ್ಗಳಾಗಿ ಕೆಲವರು ಕೆಲಸವನ್ನ ಮಾಡ್ತಾರೆ. ಭಯೋತ್ಪಾದಕ ಸಂಘಟನೆಗಳಿಗೆ, ಭಯೋತ್ಪಾದಕರಿಗೆ ಬೆಂಬಲ ಕೊಡೋದು, ಆಶ್ರಯವನ್ನ ಕೊಡೋದನ್ನು ಕೂಡ ಮಾಡ್ತಾರೆ. ಇಂಥವರನ್ನು ಕೂಡ ಗುರುತಿಸಿ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಪ್ರಾರಂಭದಲ್ಲಿ 1200 ಮಂದಿಯನ್ನು ಕೂಡ ವಶಕ್ಕೆ ಪಡೆಯಲಾಗಿತ್ತು. ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಅದಾದ ಬಳಿಕ ಈಗ 170 ಮಂದಿಯನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಈಗ 5-6 ಮಂದಿ ಉಗ್ರರು ಬಂದು ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನ ಹತ್ಯೆಯನ್ನ ಮಾಡಿದ್ದಾರೆ. 5-6 ಮಂದಿಯ ಗುರುತು ಕೂಡ ಪತ್ತೆಯಾಗಿದೆ. ಅವರನ್ನು ಕೂಡ ಒಡೆದುಳಿಸುವಂತಹ ಕಾರ್ಯಾಚರಣೆಯನ್ನ ಭದ್ರತಾ ಪಡೆಗಳು ನಡೆಸ್ತಾ ಇವೆ. ಆದ್ರೆ ಇದುವರೆಗೂ ಕೂಡ ಅವರು ಭದ್ರತಾ ಪಡೆಗಳ ಕೈಗೆ ಸಿಕ್ಕಿಲ್ಲ. ಹೀಗಾಗಿ ಈ ಒಂದು ಉಗ್ರಗಾಮಿ ಚಟುವಟಿಕೆಯಲ್ಲಿ ಭಾಗಿಯಾದಂತವರು, ಬೆಂಬಲ ನೀಡಿದವರು, ಆಶ್ರಯ ನೀಡಿದಂತವರನ್ನ ಮನೆಗಳನ್ನ ಧ್ವಂಸಗೊಳಿಸ್ತಕ್ಕಂಥದ್ದು, ಅವರನ್ನ ಬಂಧಿಸಿ ವಿಚಾರಣೆಗೊಳಪಡಿಸ್ತಕ್ಕಂಥ ಕೆಲಸವನ್ನ ಈಗ ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳು ಮತ್ತು ಜಮ್ಮು ಕಾಶ್ಮೀರದ ಪೊಲೀಸರು ಜಂಟಿಯಾಗಿ ನಡೆಸ್ತಾ ಇದ್ದಾರೆ. ಸಭಾ
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.